ಪ್ರೈವೇಟ್ ಪ್ರಾಪರ್ಟಿ ಒಳಗಡೆ ನಿಮಗೆ ಪರ್ಮಿಷನ್ ಇರಲ್ಲ ಡ್ರೋನ್ ಅಲ್ಲಿ ಯೂಸ್ ಮಾಡಕ್ಕೆ. ಅಂದ್ರೆ ನಾವು ಆ ಕಡೆ ಹೋಗ್ತಿದ್ವಣ, ಅದು ಡ್ರೋನ್ ಒಳಗೆ ಬಂದಿಲ್ಲ. ಅದು ಹಾ ಡ್ರೋನ್ ಬಿದ್ಬಿಟ್ಟೈತೆ ಅಂಕಲ್. ಅಲ್ಲಿ ಆ ಕಡೆಯಿಂದ ಆರಿಸಿದ್ವು, ಅಲ್ಲಿಂದ ಮಾರುತಿ ನಗರದಿಂದ. ಇಲ್ಲ ಇಲ್ಲೇ ಎಲ್ಲ ಬಿದ್ದು ನೋಡ್ತಿದ್ವಿ. ಇದೇ ಬ್ರಿಡ್ಜಲ್ಲಿ ನಮ್ಮ ಡ್ರೋನ್ ಕ್ರಾಶ್ ಆಗಿರೋದು ಈಗ. ಗೈಸ್ ನಮ್ಮ ಡ್ರೋನ್ ಇಲ್ಲೇ ಬಿದ್ದಿರೋದು. ಬಟ್ ಏನು ಅಂದ್ರೆ ಯಾರು ಎತ್ಕೊಂಡು ಹೋಗಿರ್ಬಾರ್ದು ಅಷ್ಟೇ. ಈಗ ತೋರಿಸ್ತಾ ಗೈಸ್. ಈಗ ನಮ್ಮ ಅರಸೀಕೆರೆ ರೈಲ್ವೆ ಸ್ಟೇಷನ್ನ ಬೇರೆ ಥರ ತೋರ್ಸೋಕ್ಕೆ ಯಾರು ಬಂದವ್ರು ನೋಡಿ ಇಲ್ಲಿ. ಗೈಸ್ ಈಗ ಒಂದು ಡ್ರೋನ್ ಬಿಡ್ತಿದ್ದೀವಿ. ಡ್ರೋನ್ ಬಿಟ್ಬಿಟ್ಟು ಬರೀ ಇದು ಸ್ಟೋರಿ ಪರ್ಪಸ್ಗಷ್ಟೇ. ಅರಸೀಕೆರೆ ವ್ಯೂ ನಮ್ಮ ರೈಲ್ವೆ ಸ್ಟೇಷನ್ ಯಾವ ಥರ ಇದೆ ಅಂತ ನೀವು ಇನ್ನೂ ಮೇಲ್ಗಡೆಯಿಂದ ನೋಡಿಲ್ಲ ಅಂದರೆ ಈಗ ನೋಡ್ಕೊಳ್ಳಿ ಬ್ರೋ. ಇಟ್ಸ್ ಟೈಮ್ ಟು ಫ್ಲೈ ದ ಡ್ರೋನ್. ಒಂದು ದಿನ ಇಟ್ ಹ್ಯಾಸ್ ಫ್ಲೈಟ್. ಅದು ಹಾರ್ತು ಯಾವ ಲೆವೆಲ್ಗೆ ಹಾರ್ತು ಅಂದರೆ 200 ಅಡಿ ಹೋಯ್ತು, 300 ಅಡಿ ಹೋಯ್ತು, 500 ಅಡಿ ಹೋಯ್ತು, 600 ಅಡಿ ದಾಟ್ತು, 700 ಅಡಿ ದಾಟ್ತು. ನನಗೆ ಭಾಳ ಸಂತೋಷ ಆಯ್ತು ಅವತ್ತು, ಭಾಳ ಸಂತೋಷ ಆಯ್ತು. ನಾನೇ ರೆಕ್ಕೆ ಕಟ್ಟಿ ಹಾರುವಷ್ಟು ಸಂತೋಷ ಆಯ್ತು. ಎಲ್ಲ ಬಿದ್ದೈತೆ ಡ್ರೋನ್ ಬಿದ್ದು ಅಲ್ಲಿ ರೈಲ್ವೆ ಸ್ಟೇಷನ್ ಕಡೆಗೆ ಬಿದ್ದೈತಾ? ಬನ್ನಿ ಹೋಗೋಣ. ಡ್ರೋನ್ ಬಿತ್ತಾ? ಎಲ್ಲಿ ಬಿತ್ತು? ಗಾಡಿ ಎತ್ಕೊಳ್ಳಿ ಬ್ರೋ. ಗೈಸ್ ನಮ್ಮ ಡ್ರೋನ್ ಬಿದ್ಬಿಟ್ಟೈತೆ ಇಲ್ಲಿ. ಬಾಲಾಜಿ ಹೋಗಿ ಕೀತ್ಕೊಂಬಾರ. ಗೈಸ್ ನಮ್ಮ ಡ್ರೋನ್ ಬಿದ್ದೈತೆ ಬ್ರೋ. ಸಿಗ್ನಲ್ ಲಾಸ್ ಆಗೋ ಬಿದ್ದಿಲ್ಲಲ್ಲ? ಸಿಗ್ನಲ್ ಲಾಸ್ ಆದ್ರೆ ಬನ್ನಿ ಗೈಸ್. ಇಲ್ಲಿ ನೋಡಿ, ಇಲ್ಲಿ ಲೊಕೇಶನ್ ತೋರಿಸ್ತಿದೆ ಇದು. ಈಗ ನಾವು ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಹೋಗ್ಬೇಕು. ಇಲ್ಲಾಂದ್ರೆ ಎಷ್ಟು ಬ್ರೋ ದುಡ್ಡು? 1.5 ಲಕ್ಷ ಗೈಸ್. ನೋಡೋಣ ಸಿಗುತ್ತೆ, ಎಲ್ಲ ಹೋಗಲ್ಲ. 1.5 ಲಕ್ಷ ಇರ್ದು ಗೈಸ್. ಬ್ರೋ ಯಾವುದು ಬ್ರೋ ಅದು? DJI Air 3S ಗೈಸ್. ಅದು ಹಿಂಗೆ ಬೇಕಾದ್ರೆ ಸಿಗ್ನಲ್ ಕಟ್ ಆಗಿಲ್ಲ, ಏನೂ ಇಲ್ಲ. ಅದು ಹೆಂಗೆ ಬಿತ್ತೋ ಗೊತ್ತಿಲ್ಲ. ಅದು ಕ್ಲಿಪ್ ಹಾಕ್ತೀನಿ, ನೀವು ನೋಡಿ ಯಾವ ಥರ ಬಿದ್ದೈತೆ ಅಂತ. ಅದು ಬಿದ್ದಿರೋದು ನಮ್ಮ ಅರಸೀಕೆರೆ ರೈಲ್ವೆ ಸ್ಟೇಷನ್ ಹತ್ರ. ಅದು ಯಾವ ಪಾಯಿಂಟ್ ಮೇಲೆ ಬಿದ್ದೋಯ್ತು ಇನ್ನೂ ಗೊತ್ತಿಲ್ಲ. ಟ್ರ್ಯಾಕ್ ಮೇಲೆ ಏನಾದರೂ ಬಿದ್ದಿದ್ರೆ ಇಲ್ಲ ಬ್ರೋ, ಏನೂ ಆಗಿರಲ್ಲ. ಆರಾಮಾಗಿ ಕೂರಿ ಹೋಗೋಣ, ಸಿಗುತ್ತೆ ಗೈಸ್. ಅದು ಆ್ಯಕ್ಚುಲಿ ಈಗಿನೂ ಕ್ರ್ಯಾಶ್ ಆಗಿ ರಿಪೇರಿ ಮಾಡಿಸಿರೋ ಡ್ರೋನ್. ಅದು ಆಲ್ರೆಡಿ ಒಂದು ಸಲ ಕ್ರ್ಯಾಶ್ ಆಗಿತ್ತು. ರಿಪೇರಿ ಮಾಡೋದಕ್ಕೆ ಖರ್ಚಾಗಿರೋದೇ ಬರೀ 60,000. ಎಲ್ಲಿ ಕ್ರಾಶ್ ಆಗೈತೆ ಅಂತ ಗೊತ್ತಾಯ್ತು ನೋಡಿ. ಇಲ್ಲಿ ಎಲ್ಲೂ ಏನು ಕ್ರಾಶ್. ಬನ್ನಿ ಇಲ್ಲೇ ಇಷ್ಟೇ ಹೋಗಿರೋದು ಬ್ರೋ. ತುಂಬ ಹೈಟಲ್ಲಿ ಐತೆ ಬ್ರೋ ಡ್ರೋನ್ ಇದು. ಉಯ್ ಯಪ್ಪ ಗುರು, ಎಷ್ಟು ಮೇಲಿಂದ ಬಿದ್ದೈತಿದು. ಎಲ್ಲಿ ಬಿದ್ದೈತೆ ನೋಡಿ ಬ್ರೋ. ಲೊಕೇಶನ್ ಐತಾನೆ ಅದ್ರದ್ದು. ಬನ್ನಿ ಗಾಯ್ಸ್, ತುಂಬ ಹೈಟಿಂದ ಬಿದ್ದಿದೆ ಡ್ರೋನು. ಗಾಯ್ಸ್ ನೋಡಿ ಇಲ್ಲಿ ಲೊಕೇಶನ್ ಎಷ್ಟು ದೂರ ಐತೆ ಬ್ರೋ? ಲೊಕೇಶನ್ ನೋಡ್ಕೊಳ್ಳಿ. ಹತ್ರ ಐತಾ? ಎಷ್ಟು ಮೀಟರ್ ತೋರಿಸಲ್ಲ ಅದು? ಮ್ಯಾಪಿಗೆ ಹಾಕೋಕ್ಕಾಗಲ್ಲ. ಮ್ಯಾಪ್ ನಾಟ್ ಇನ್ಸ್ಟಾಲ್ಡ್ ಅಂತ ಐತೆ ಇದು. ಬನ್ರಿ ಟ್ರ್ಯಾಕ್ ಮೇಲೆ ಬಿದ್ದಿರಬಾರ್ದು ಬ್ರೋ. ಟ್ರ್ಯಾಕ್ ಮೇಲೆ ಬಿದ್ದಿರೋ ಡಮಾರ್ ಅಂದಿರುತ್ತೆ. ಯಪ್ಪ ಹಾಂ ಡ್ರೋನ್ ಬಿದ್ಬಿಟ್ಟೈತೆ ಅಂಕಲ್. ಅಲ್ಲಿ ಆ ಕಡೆಯಿಂದ ಆರಿಸಿದ್ವು, ಅಲ್ಲಿಂದ ಮಾರುತಿ ನಗರದಿಂದ. ಇಲ್ಲ ಇಲ್ಲೇ ಎಲ್ಲ ಬಿದ್ದಿದೆ ನೋಡ್ತಿದ್ದೀವಿ. ತುಂಬ ಹೈಟಿಂದ ಬಿದ್ದಿದೆ, ಅದೇ ಏನೋ ಪ್ರಾಬ್ಲಮ್ ಆಗಿರ್ಬಾರ್ದು. ನೋಡ್ರಿ ನೆಕ್ಸ್ಟ್ ಕೊಡ್ಲಿ ನೋಡಿ ಅಂಕಲ್. ಇದು ಅರಸೀಕೆರೆ ಜಂಕ್ಷನ್ ಇಲ್ಲಿ ಬಿದ್ದೈತೆ. ಟ್ರ್ಯಾಕ್ ಮೇಲೆ ಇರಬೇಕು. ಟ್ರ್ಯಾಕ್ ಮೇಲೆ ತುಂಬ ಮುಂದೆ ಹೋಗಿದೆ ಅಲ್ಲ ಅದಿನ್ನು. ಟ್ರ್ಯಾಕ್ ಮೇಲೆ ಹೋಗಿ. ಹಾಂ ಓಕೆ ಅಂಕಲ್, ಥ್ಯಾಂಕ್ ಯು. ಓಡೋಣ ಟ್ರ್ಯಾಕ್ ಹೋಗ್ಕಂಡ್ರಿ. ಹಾಂ ಮ್ಯಾಪ್ ಗೊತ್ತಾಗುತ್ತೆ ಅಂಕಲ್. ಗಾಯ್ಸ್ ನಾಳೆ ತಿರುಪತಿ ಜಾತ್ರೆ ಇತ್ತು, ಒಂದು ವಿಡಿಯೋ ಹಾಕೋಣ ಅಂದ್ಕೊಂಡಿದ್ದು. ಬಟ್ ಇವತ್ತು ನೋಡ್ರಿ ಚಪ್ಪರ ಇರಂಗೆ ಓಡ್ತಿದ್ದೀವಿ ಇಬ್ರು. ಡ್ರೋನ್ ಹೆಂಗ್ಸ್ಕೊಂಡೈತೆ. ಅಯ್ಯಪ್ಪ ಯಾಕೆ ನೋವಾಯ್ತಾ? ಓಡ್ರಿ ಬ್ರೋ. ಇಷ್ಟು ದೂರ ಬಂದೈತಾ ಬ್ರೋ? ಹಾಂ ಓಡ್ರಿ ಕುಶಾಲ್ ಬ್ರೋ. ಯಾಕೆ ಅಳಿತ ಪಕಡಿಗೆ ಹೋಗ್ತವ್ರೆ? ಒಳ್ಳೆ ಜಂಗ್ಲಿ ಮೂವಿಲಿ ಆಟಾಡ್ಸ್ಕೊಂಡು ಹೊಡಿತಾರಲ್ಲ ಹಂಗೆ ಹೊಡ್ತಾರ ಬ್ರೋ. ಗೈಸ್ ಬಡ್ಡಿ ಮಗನ್ DJI ಅವರು ಏನೇನೋ ತೋರಿಸ್ತವ್ರೆ, ಲೊಕೇಶನ್ ಏನೇನೋ ಬಂತು. ಅದಕ್ಕೆ ನಮ್ಮ ಸಮರ್ಥ ಬಂದ. ನಮ್ಮ ಡ್ರೋನ್ ಬಿದ್ದಿರೋದು ಆ್ಯಕ್ಚುಲಿ ಸ್ಟಾರ್ಟಿಂಗ್ ವ್ಯೂ ಪಾಯಿಂಟಲ್ಲಿ. ಯಾಕಂದರೆ ಮಾರುತಿ ನಗರದಿಂದ ಬಿಟ್ಟವಲ್ಲ, ಅಲ್ಲಿ ಬಿದ್ದಿರೋದು. ಬಟ್ ನಾವು ನೋಡಿದ್ರೆ ಈ ಕಡೆ ಬಂದುಬಿಟ್ಟಿದ್ದೀವಿ. ಅಲ್ಲಿಗೆ ಹೊಡಿಲ್ಲ.
ಗೈಸ್ ಇಲ್ಲಿ ನೋಡ್ರಿ, ಇದೇ ಬ್ರಿಡ್ಜು. ಇದೇ ಬ್ರಿಡ್ಜಲ್ಲಿ ನಮ್ಮ ಡ್ರೋನ್ ಕ್ರ್ಯಾಶ್ ಆಗಿರೋದು ಈಗ. ಇಳಿರಿ ಇಲ್ಲ ಸೋಣ, ಬನ್ನಿ ಗೈಸ್. ನಮ್ಮ ಡ್ರೋನ್ ಇಲ್ಲೇ ಬಿದ್ದಿರೋದು. ಬಟ್ ಏನು ಅಂದರೆ ಯಾರು ಎತ್ಕೊಂಡು ಹೋಗಿರ್ಬಾರ್ದು ಅಷ್ಟೇ ಬ್ರೋ. ಈಗ ಲೊಕೇಶನ್ ನೋಡ್ರಿ, ಈಗ ನೋಡ್ರಿ ಇಲ್ಲೇ ಎಲ್ಲ ಕ್ರ್ಯಾಶ್ ಇರುತ್ತೆ ನೋಡ್ರಿ. ಇದೇ ಪ್ಲಾಟ್ಫಾರ್ಮು. ಈಗ ತೋರಿಸ್ತೈತಾ ಗೈಸ್? ಈಗ ತೋರಿಸ್ತೈತಿ ಡ್ರೋನ್. ನೋಡ್ರಿ ಹಾ DJ ಏನಂತೀರ DJ ತಾಣೋರು? ಮಕ್ಕಳು ಗೈಸ್ ಇಲ್ಲಿ ಉದ್ರೋಗೈತೆ ನೋಡ್ರಿ ಬ್ರೋ. ಎಲ್ಲ ಐತೆ ಗೈಸ್, ನಮ್ಮ ಡ್ರೋನ್ ಇಲ್ಲೇ ಎಲ್ಲ ಇದೆ. ಆ ಕಡೆ ಎಲ್ಲ ಬಿದ್ದೈತೆ ಕಣ. ಹಾ ಇಲ್ಲಿ ಸೆಕೆಂಡ್ ಬಿಲ್ಡಿಂಗ್ ಇದೆಯಲ್ಲ, ಇಲ್ಲ ರೋಡ್ ಪಕ್ಕದಲ್ಲೇ ಗ್ಯಾಂಗ್ ನಂಬರ್ 6 ಅಂತ ಬರ್ತಿದ್ದಾರೆ. ಅಲ್ಲಿ ಯಾರು ಪೇಪರ್ ಕೊಡಕ್ಕಂತ ಅಲ್ಲಿ ಇಟ್ಟಾರ ನೋಡಿ. ಹೊಡೆದೋಗೈತೆ ಅಣ್ಣ ಅದು? ಹೊಡೆದೋಗಿದೆ ಅಂತ ನಾನು ನೋಡಿಲ್ಲ, ನಮ್ಮ ಹುಡುಗ ಫೋನ್ ಮಾಡಿಲ್ಲ. ಬರ ಗೈಸ್, ಡ್ರೋನ್ ಹೊಡೆದೋಗಿದೆ ಅಂತ ಅವ್ರು ಹೇಳಿದ್ದು. ಆ್ಯಕ್ಚುಲಿ ರೀಸೆಂಟಾಗಿ ಸರ್ವಿಸ್ ಮಾಡಿದ್ರು ಅವರು. ಬಟ್ ಏನಕ್ಕೆ ಈ ಥರ ಪ್ರಾಬ್ಲಮ್ ಅಂತ ಗೊತ್ತಿಲ್ಲ. ಡ್ರೋನಿಗೆ ಬಿಡ್ಬೇಡ್ರಿ, ಅವನಿಗೆ ಬೈರಿ ಗೈಸ್. ಏನಿಲ್ಲ ಅಂದ್ರೆ ಒಂದು 3-4 ಕಿಲೋಮೀಟರ್ ಬರೀ ಓಡಾಡಿದ್ದೀವಿ ಹಿಂಗೆ ಆ ಡ್ರೋನ್ ನೋಡೋಕ್ಕೆ. ಆ ಕಡೆ ಹೋದು ಈ ಕಡೆ ಬಂದು ಯಪ್ಪ. ಇಲ್ಲಿ ಆಫೀಸಲ್ಲಿ ಇದೆ ಅಂತ, ಇಲ್ಲಿ ಯಾರೋ ವರ್ಕರ್ಸಿಗೆ ಸಿಕ್ಬಿಟ್ಟಿದೆ. ನೋಡೋಣ ಬನ್ನಿ ಏನಾಗೈತೆ ಡ್ರೋನು ಅಂತ. ಇಲ್ಲೇನಾ? ಓಕೆ ಗೈಸ್, ಇಲ್ಲೇ ಅಂತೆ ನಮ್ಮ ಡ್ರೋನ್ ಬಿದ್ದಿರೋದು. ಅಸಿಸ್ಟೆಂಟ್ ಡಿವಿಷನಲ್ ಇಂಜಿನಿಯರ್ ಆಫೀಸ್ ಅಲ್ಲ. ಓ ಇಲ್ಲಲ್ವಂತ್ರೋ, ಇಲ್ಲಲ್ವಂತೆ ಗೈಸ್, ಇಲ್ಲಿಲ್ವಂತೆ ನಮ್ಮ ಡ್ರೋನ್. ಎಲ್ಲೋಗೈತಪ್ಪ ಗುರು? ಇದೆ ಡ್ರೋನು. ಕೇಳ್ಬೇಕು ಎಲ್ಲಿದೆ ಅಂತ. ಹಾಂ ನಿಜ ಎಷ್ಟು ಬೇಜಾರಾಯ್ತೈತೆ ಅಂತ ಅಂದರೆ, ಲೈಫಲ್ಲಿ ನಾನು ಒಂದು ಸತಿನೂ ಕ್ರ್ಯಾಶ್ ಮಾಡ್ಕೊಂಡಿರಲಿಲ್ಲ ಡ್ರೋನ್ನ. ಇವಾಗ ಅದು ಯಾವ ಆಫೀಸಲ್ಲಿದೆಯೋ ಕಂಟೆಂಟ್ ಮಾಡೋಕ್ಕೆ ಅಂತ ಅಷ್ಟು ಕಷ್ಟಪಟ್ಕೊಂಡು ಮೈಸೂರಿಂದ ಅರಸೀಕೆರೆಗೆ ಬಂದೆ. ಜಸ್ಟ್ ಒಂದು ಅರಸೀಕೆರೆನ ಒಂದು ಲೈಟಾಗಿ ತೋರಿಸೋದ ಅಂತ ಬಂದೆ. ಬಟ್ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ. ಆ ಡ್ರೋನ್ ತಗೊಳ್ಳೋಕ್ಕೆ ನಾನೊಂದು ವರ್ಷ ಏನು ಸ್ನ್ಯಾಕ್ಸ್ ತಿಂದೆ, ರ್ಯಾಪಿಡೋ ಮಾಡಿ, ಝೊಮ್ಯಾಟೊ ಮಾಡಿ ಆ ದುಡ್ಡಲ್ಲಿ ತಗೊಂಡಿದ್ದೆ. ಇಲ್ಲೆಲ್ಲ ಹೋದ ಅಲ್ಲ, ಯಾರನ್ನ ಕೇಳಕ್ಕೆ ಹೋದ್ರು ಎಲ್ಲಿ? ಯಾಕಂದ್ರೆ ರೈಲ್ವೆ ಪ್ರಾಪರ್ಟಿ ಒಳಗಡೆ ನಿಮಗೆ ಪರ್ಮಿಷನ್ ಇರಲ್ಲ ಡ್ರೋನ್ ಅಲ್ಲಿ ಯೂಸ್ ಮಾಡಕ್ಕೆ. ಅಂದ್ರೆ ನಾವು ಆ ಕಡೆ ಹೋಗ್ತಿದ್ವಣ, ಅದು ಡ್ರೋನ್ ಒಳಗೆ ಬಂದಿಲ್ಲ. ಅದು ಆ ಸಿಗ್ನಲ್ ಲಾಸ್ ಆಗಿ ಬಂದಿರೋದು. ಅದು ನಮಗೆ ಸಿಕ್ಕಿರೋದು ಶೋಸ್ ಮುಂದೆ. ಓಕೆ, ಇಲ್ಲಿ ನಮ್ಮ ಟೂಲ್ ಬಾಕ್ಸ್ ಐತೆ, ನಮ್ಮ ರೈಲ್ವೆ ಪ್ರಾಪರ್ಟೀಸ್ ಎಲ್ಲ ಐತೆ. ಓಕೆ. ಅಂದ್ರೆ ಅಣ್ಣ ನಾವು ಆ ಕಡೆ ಹೋಗ್ತಿರೋ ಲಾಸ್ ಆಗಿ ಬಿದ್ದಿರೋ ಸಿಗ್ನಲ್, ಅದನ್ನ ಅದು ಆ ಕಡೆ ಹೋಗ್ತಿರೋ ಡ್ರೋನ್. ಅದು ಸುಬ್ರಹ್ಮಣ್ಯ ಬೆಟ್ಟ ಹತ್ರ ಹೋಗ್ತಿರೋ ಡ್ರೋನು. ಫಸ್ಟ್ ತೋರಿಸಿ ಹೆಂಗಾಗೈತೆ ನೋಡೋಣ. ಸಮರ್ಥ ನೋಡು, ಓಪನ್ ಮಾಡು ಗೈಸ್, ನೋಡಿ ಹೆಂಗಾಗಿದೆ ಅಂತ. ಓ ವಾ, ನಾನೇನು ಕಂಟ್ರೋಲೇ ಮಾಡ್ತಾ ಇಲ್ಲ. ಅಲ್ಲಿ ಇದ್ರ ಮೇಲೆ ಹಾಕೋ, ಸೀಟ್ ಮೇಲೆ. ಅಯ್ಯೋ, ಅಬ್ಬಾ. ಬಾಡಿ ಸರ್ಜರಿ ಆಗಿದೆ. ಏನ್ರಿ ಹಿಂಗಾಗೈತೆ? ಅಂದ್ರೆ ಡೈರೆಕ್ಟ್ ಬಿತ್ತಾಣ ಅದು ಮೇಲಿಂದ? ನಾವು ನೋಡ್ತಿದ್ದ ಹಾ, ಕೆಳಗೆ ಬಿತ್ತು ಡೈರೆಕ್ಟ್. ಎಲ್ಲಿ ಟ್ರ್ಯಾಕ್ ಮೇಲೆ ಬಿತ್ತಾ? ಜಲ್ಲಿ ಮೇಲೆ ಬಿದ್ದಿದೆ. ಕಾಂಕ್ರೀಟ್ ಸ್ಲ್ಯಾಬ್. ಹಾ, ಸ್ಲ್ಯಾಬ್ ಮೇಲೆ ಬಿತ್ತಾ? ಮರ ಮೇಲಿತ್ತು. ಓಕೆ. ಬ್ಯಾಟ್ರಿ ಎಲ್ಲಿ ಬ್ರೋ? ಇಲ್ಲಿ ಹಿಂದೆ ಇದು ಬ್ಯಾಟ್ರಿ ಏನು ಬಿಚ್ಚೋಗಲ್ಲ. ಒಂದ್ಸಲ ಸರ್ವಿಸ್ ಮಾಡಿದ್ರೆ 60,000 ಖರ್ಚಾಗಿತ್ತು ಈಗ ರೀಸೆಂಟಾಗಿ. ಯಪ್ಪ, ಇಲ್ಲ ಬ್ಯಾಟ್ರಿ ಇದೆ. ಹಿಂಗೆ ಇಟ್ಕೊಳ್ರಿ ಬ್ರೋ, ಹಾಕಿ. ಹೋಯ್ತು ಡ್ರೋನು. ಒಂದು ಪಾರ್ಟ್ಸು ಇಲ್ಲೆಲ್ಲ ಮುರಿದೋಗೈತೆ. ಅವತ್ತು ಮಾಡ್ದ ಬ್ರೋ,
ಅವ್ನು ಆರಿಸ್ಬೇಕಾದ್ರೆ ಟೆಸ್ಟ್ ಮಾಡ್ಬಿಟ್ಟು ಕೊಡ್ತಾನೆ ಗೊತ್ತಾ. ಓಕೆ, ಅವಾಗ್ಲೂ ಒಂದ್ಸತಿ ಕ್ರಾಶ್ ಆಯ್ತು. ಫೋನ್ ಹಾಕಿ ಅವನಿಗೆ. ಅದೇ ಹಾಕ್ತೀನಿ. ಅದಾದ್ಮೇಲೆ ಏನೋ ಹೀಟ್ ಆಗೈತೆ ಗಿಂಬಲ್ಲು, ಹಾಂ ಏನು ಫ್ಲೈ ಆಗೋದು, ಹಾಂ ಅದನ್ನ ಚೇಂಜ್ ಮಾಡ್ಕೊಡ್ತೀನಿ ಅಂತ ಚೇಂಜ್ ಮಾಡ್ಕೊಟ್ಟ. ಪುಣ್ಯಕ್ಕೆ ನಂದು ದೂದ್ ಸಾಗರಲ್ಲಿ ಹಣ್ಗಾಯಿ ನೀರ್ಗಾಯಿ ಆಗೋದು ಅಲ್ಲೇನೆ. ಕೈಯಲ್ಲಿ ನೀರು ತೊಳ್ಕೊಂಡು ಅಲ್ಲೇ ಸ್ನಾನ ಮಾಡ್ಕೊಂಡು ಬರ್ಬೇಕಾಗಿತ್ತು. ಗೈಸ್ ನಮ್ಮ ಡ್ರೋನ್ ನೋಡ್ರಿ ಹೆಂಗಾಗೈತೆ ನೋಡ್ರಿ. ಇಲ್ಲಿ ಏನೂ ಇಲ್ಲ ಗೈಸ್, ನೋಡಿ ಇಲ್ಲಿ ಮುಂದೆ ಇಲ್ಲಿ ಆ್ಯಕ್ಚುಲಿ ಕ್ಯಾಮ್ರಾ ಗಿಂಬಲ್ ಬರುತ್ತೆ, ಎಲ್ಲ ಪುಡಿ ಆಗೋಗೈತೆ. ಈ ಥರ ಆಗೋಗೈತೆ ಡ್ರೋನ್ ಪರಿಸ್ಥಿತಿ. ರೆಕ್ಕೆ ಪುಕ್ಕ ಎಲ್ಲ ಚೆಕ್ ಬಂದ್ಬಿಟ್ಟೈತೆ ನೋಡ್ರಿ. ಇದೇ ಕ್ಯಾಮ್ರಾ, ಇದೇ ಕ್ಯಾಮ್ರಾ ಬ್ರೋ. ಈಗ ರಿಪೇರಿ ಮಾಡಿಸ್ತೀರಿ, ಏನು ಮಾಡಿಸ್ತೀರಿ ಈಗ? ನನಗೆ ಬೀಪ್ ಹಾಕಕ್ಕೆ ಆಲ್ತೀರ ಎಡಿಟಿಂಗ್. ಇದನ್ನ ನೋಡಕ್ಕಾಯ್ತದ ಬ್ರೋ. ಎಲ್ಲ ಪಾರ್ಟ್ಸ್ ಎಲ್ಲ ಹೋಗಿ ಎಷ್ಟು ಕಷ್ಟಪಟ್ಟಿದೆ ಬ್ರೋ ಇದನ್ನ ತಗೊಳಕ್ಕೆ. ಹಗಲು ರಾತ್ರಿ ಕೂಡಿಕ್ಕಿ ರ್ಯಾಪಿಡೋ ಮಾಡಿ ಝೊಮ್ಯಾಟೊ ಮಾಡಿ ತಗೊಂಡಿದ್ದು. ನಾನು ಹಾಸ್ಟೆಲಲ್ಲಿ ಇದ್ದು ಡೈಲಿ ಸ್ನ್ಯಾಕ್ಸ್ ತಿಂದೆ ಆಯ್ತಿರ್ಲಿಲ್ಲ. ಅದನ್ನು ಸ್ನ್ಯಾಕ್ಸು ತಿನ್ಬಾರ್ದು ಅಂದ್ಬಿಟ್ಟು ಕೂಡಿಟ್ಬಿಟ್ಟು ತಗೊಂಡಿದ್ದು ಡ್ರೋನು. ಮತ್ತು ಹಿಂಗಾದರೆ ನೋಡೋಕ್ಕೆ ಹೆವಿ ಬೇಜಾರು. ನನ್ನ ಕಡೆಯಿಂದ ಅಂತೂ ಫಾಲ್ಟ್ ಇಲ್ಲ, ಬಟ್ ಈ ಡ್ರೋನು ಹಂಗೈತೆ ನನಗೆ ಸರಿಯಾಗಿ ಮಾಡ್ತೀನಿ. ಇದು ಒಂದಕ್ಕೆ ಇಷ್ಟು ಇನ್ನು ಸೆನ್ಸರು ಇದು ಎಲ್ಲ ಹಾಕ್ತೀನಿ ಅಂದರೆ ರೆಕ್ಕೆ ಅಂತೂ